ಪ್ಲಾನು. ಅದಕ್ಕೆ ನಾನು ನಮ್ಮ ಮಗನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಒಂದೆರಡು ಬಾವಿ ಕೊರ್ಸಿದ್ದೀನಿ ಅಂತ ಹೇಳಿದ್ರಿ, ಆಗ ಫೇಲ್ ಆದಾಗ ಬೇಜಾರಾಗ್ಲಿಲ್ವಾ? ಏನು ಅಳರು ಬಂತು, ನಾನು ನಮ್ಮ ಮಿಸಸ್ ಅಳ್ತಾ ಇದ್ವಿ. ಸ್ವಲ್ಪ ದೊಡ್ಡದಕ್ಕೆ ಮನೇಲಿ ಕೂರಿಸ್ಬೇಕು ಅಂತ ಇರುತ್ತೆ, ಬಟ್ ಆ ಕೂತ್ಕೊಳ್ಳೋದು ಬೆಸ್ಟ್ ಅಥವಾ ಇದು ಹೊರಗಡೆ ಬಂದು ನಿನ್ ಕೆಲಸ ಮಾಡೋದು ಬೆಸ್ಟ್? ಅಂದ್ರೆ ಹೌದು, ಒಂದು ಕೆಲಸ ಮಾಡೋದು ಅನ್ನೋದಕ್ಕಿಂತ ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ. ಒಳ್ಳೆ ಗಾಳಿ ತಗೊಳ್ತಿರೋದ್ರಿಂದ ಏನು ಪೊಲ್ಯೂಷನ್ ಇರಲಿಲ್ಲ, ಚೆನ್ನಾಗುತ್ತೆ. ಸೈಡ್ ಅಲ್ಲಿ ಇದು ಒಂದು ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಅವ್ರಿಗೂ ಏನೋ ಒಂದು ಸಾಧನೆ ಮಾಡ್ದಂಗೆ. ಇಯರ್ಸ್ ಬೇಕು ನೀವು ಎಲ್ಲಾದ್ರಲ್ಲೂ ಲೀಡ್ ನೋಡಕ್ಕೆ. ಬಟ್ ಇದು ಸಣ್ಣ ಗಿಡಗಳಿದ್ದ ಸ್ವಲ್ಪ ಕೇರ್ ಬೇಕಾಗುತ್ತೆ. ಈ ಸಿಟಿ ಲೈಫಲ್ಲಿ ಯಾಂತ್ರಿಕ ಜೀವನದಿಂದ ಇದೊಂದು ಬ್ರೇಕ್. ಎಲ್ಲಾರ್ಗು ಏನೋ ರೆಸಾರ್ಟ್ಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಹಸಿರನ್ನ ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಇಲ್ಲಿ ನಿಮ್ಮ ತೋಟಕ್ಕೆ ಬಂದ್ರೆ ಹೇಳ್ಬೋದು, ತೋಟದಿಂದ ಮೇನ್ ಪ್ರಾಡಕ್ಟ್ ಏನು ಬರುತ್ತೆ ಅದೆಲ್ಲ ಇದು ಏನು ಕಮರ್ಷಿಯಲ್ ಮಾಡ್ತೀವಿ, ಅದು ಮೇನ್ ಪ್ರಾಡಕ್ಟ್ ಅಲ್ಲ. ಏನು ನೆಮ್ಮದಿ ಕಾಣ್ತೀವೋ ಅದೇ ಮೇನ್ ಪ್ರಾಡಕ್ಟ್. ನನಗಂತೂ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ರೆ, ನನ್ನ ಮಗನ ಪ್ಲಾನು, ಅವಂದೇ ಬಂಡವಾಳ. ಹಂಗ ನಾನು ರಿಟೈರ್ಡ್ ಪರ್ಸನ್, ಟೀಚರ್ ಆಗಿ ಕಂಚಿ ಶಿವಲಿಂಗೇಶ್ವರ ಜೂನಿಯರ್ ಕಾಲೇಜ್ನ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೇನೆ. ಮನೆಯಲ್ಲಿ ಮೋಸ್ಟ್ಲಿ ಇಷ್ಟೊತ್ತಿಗಾಗಲೇ ಮೂಲೆ ಸೇರ್ತಿದ್ದೆ ನಂಗೆ ಕಾಣಿಸುತ್ತೆ. ಇದೊಂದು ಮಾಡ್ಕೊಟ್ಟು ಫಿಟ್ ಆಗಿರೋದು ಕಾರಣನೇ ಈ ತರ ಜಮೀನಿಗೆ ಬಂದು ಒಳ್ಳೆ ಗಾಳಿ, ಹಸಿರು, ಮನಸ್ಸಿಗೆ ತಂಪು. ಯಾವಾಗ್ಲೂ ಕೂಡ ಇಲ್ಲಿ ಬರ್ಬೇಕು ಅಂತ ಕಾಡ್ತಾ ಇರುತ್ತೆ. 20 ಕಿಲೋಮೀಟರ್ ದೂರದಲ್ಲಿ ನಾವು ವಾಸ ಇದ್ರು ಕೂಡ ಪ್ರತಿಯೊಂದು ಗಿಡ, ಈಗ ಇವನು ಯಾರು ಕುರಿ ಸಾಕಿರ್ತಾರಲ್ಲ ಇವರು, ಅವ್ರು ಹಂಗೆ ಪ್ರತಿಯೊಂದು ಗಿಡವು ಕುರಿ ಯಾವ್ದು ಕಳುವಾಯ್ತು ಅಥವಾ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ನೋಡ್ತಾರಲ್ಲ, ಹಂಗೆ ನನಗೆ ಪ್ರತಿಯೊಂದು ಗಿಡವು ಹೆಂಗಾವ ಏನು ಅನ್ನೋದು ಎಲ್ಲ ಗೊತ್ತಾಗುತ್ತೆ ನನಗೆ. ಹಾಗಾಗಿ ಪ್ರತಿ ದಿವಸನೂ ಏನೇ ಕೆಲಸ ಇಲ್ಲದೆ ಇದ್ರೂ ಬಂದು ನಾನು ಇಲ್ಲಿ ವಿಸಿಟ್ ಕೊಟ್ಕೊಂಡು ಪ್ರತಿಯೊಂದು ಗಿಡ ನೋಡಿ ತುಂಬ ಹ್ಯಾಪಿಯಾಗಿ ಮನೆಗೆ ಹೋಗ್ತೀನಿ. ಅದೊಂದು ನಮ್ಮ ಹುಡುಗ ಮಾಡಿಕೊಟ್ಟು ತುಂಬ ಇದಾಗಿದೆ. ಅದಕ್ಕೆ ನಾನು ನಮ್ಮ ಮಗನಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ನಾವು ಒಂದು ವಾರಕ್ಕೆ ಒಂದ್ಸತಿ ಅಷ್ಟೇ ಬರೋಕ್ಕಾಗೋದು, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ. ಡೈಲಿ ಬಂದು ನೋಡ್ಕೊಳ್ಳೋದು ಇವರೇ. ಅಂದ್ರೆ ಸರ್, ಈಗ ಈ ಕಾನ್ಸೆಪ್ಟ್ ಯಾವ ಥರ ಇರುತ್ತೆ ಅಂದ್ರೆ, ಅಪ್ಪ ಅಮ್ಮನ ಸ್ವಲ್ಪ ದೊಡ್ಡದಕ್ಕೆ ಮನೇಲಿ ಕೂರಿಸ್ಬೇಕು ಅಂತ ಇರುತ್ತೆ, ಬಟ್ ಆ ಕೂತ್ಕೊಳ್ಳೋದು ಬೆಸ್ಟ್ ಅಥವಾ ಇದು ಹೊರಗಡೆ ಬಂದು ನಿನ್ ಕೆಲಸ ಮಾಡೋದು ಬೆಸ್ಟ್? ಅಂದ್ರೆ ಹೌದು, ಒಂದು ಕೆಲಸ ಮಾಡೋದು ಅನ್ನೋದಕ್ಕಿಂತ ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್. ಅಂದ್ರೆ ಇವ್ರಿಗೆ ಎಷ್ಟು ಮಟ್ಟಕ್ಕೆ ಈಗ ಈ ಗುಂಡಿ ತೋಡಕ್ಕೆ ಆ ತರದೇನು ಮಾಡಕ್ಕೆ ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಏನು ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಏನೋ ಸಣ್ಣ ಪುಟ್ಟದ್ದು ತೊಂದರೆ ಆಗ್ತಿರೋ ಗಿಡಗಳಲ್ಲಿ ಐಡೆಂಟಿಫೈ ಮಾಡ್ಬೇಕು, ಆಳ್ಗಳು ಬಂದ್ರೆ ಕೆಲಸ ಮಾಡಿಸ್ಬೇಕು. ಏನೋ ಒಂದು ಅಲ್ಲಿಂದ ಇಲ್ಲಿ ಮೇಲಿಂದ ಕೆಳಗಡೆ ಓಡಾಡಿದ್ರೆ ಒಂದು 2 ಸತಿ ಓಡಾಡಿದ್ರೆ 1 ಕಿಲೋಮೀಟರ್ ವಾಕ್ ಆಗೋಗುತ್ತೆ. ಹಂಗಾಗಿ ಅವ್ರದ್ದು ಒಂದು ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಒಳ್ಳೆ ಗಾಳಿ ತಗೊಳ್ತಿರೋದ್ರಿಂದ ಏನು ಪೊಲ್ಯೂಷನ್ಸ್ ಇರಲಿಲ್ಲ, ಚೆನ್ನಾಗುತ್ತೆ. ಒಂದು ಸೈಡ್ ಅಲ್ಲಿ ಇದು ಒಂದು ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಅವ್ರಿಗೂ ಏನೋ ಒಂದು ಸಾಧನೆ ಮಾಡ್ದಂಗೆ, ಅವ್ರಿಗೂ ಒಂದು ಆತ್ಮತೃಪ್ತಿ ಇರುತ್ತೆ. ಎಷ್ಟು ವರ್ಷ ನಿಮಗೆ? ನನಗೆ 74. ಒಂಚೂರು ಶೇಕ್ ಆಗುತ್ತೆ. ಅದ್ರ ಮಾತ್ರ ಇದು 50 kg ವರ್ಷ ನಾನು ಅದನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಬೇರೆ ಕಡೆ, ಅಷ್ಟು ಇದಿದೆ. ನೀವು ಶಂಭುಲಿಂಗೇಶ್ವರ ವರ್ಕ್ ಮಾಡಿದ್ದೆ, ನಾನು ಈಗ ಅಲ್ಲಿ ಟೀಚರ್, ಅದು ಕಾನ್ವೆಂಟ್ ಇಲ್ವಾ, ಕಾನ್ವೆಂಟಲ್ಲಿ ಬಂದ್ರೆ ಟೀಚರ್ ಆಗಿದ್ದೆ. ಬಟ್ ಈಗ ಸಮ್ಮರ್ ಆಯ್ತಲ್ಲ ಬಿಟ್ಟು ಸರಿ ಇಂಗ್ಲೀಷ್ ಟೀಚರ್ ಆಗಿ ಕಾನ್ವೆಂಟ್ ಪಕ್ಕದಲ್ಲಿ ಇದ್ದಲ್ಲ. ಅದೇ ಹೇಳಿದ್ದು. ಅದೆಲ್ಲ ನಮ್ಮ ಜೂನಿಯರ್ಸ್ ಅಲ್ಲಿ ಇರೋದು. ಚಾರನ್ ಇದ್ದಾಗ ನಮ್ಮ ಹೈಸ್ಕೂಲ್ನಲ್ಲಿ. ಇಲ್ಲ ಸರ್, ನಾನು ಈಗ ಸರ್ ಇದು ಯಾವುದು ಬಾದಾಮಿನ ಅಂಜೀರ ಗಿಡ. ಅಂಜೀರ ಸರ್, ಒಂದ್ ಸ್ವಲ್ಪ ಹೇಳಿ, ಏನಿದು, ಏನು ಪ್ರಯೋಜನ ಹಾಕಿರೋದು? ಅಂಜೀರ ಡ್ರೈ ಫ್ರೂಟ್, ಅದು ಹಣ್ಣು ಬಿಡುತ್ತೆ. ಹಣ್ಣು ಬಿಟ್ಟ ಮೇಲೆ ಒಣಗಿಸ್ಬಿಟ್ಟು ಪ್ರೆಸ್ ಮಾಡಿ, ನಮಗೂ ಇನ್ನೂ ಆ ಪ್ರೊಸೆಸಿಂಗ್ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಸದ್ಯಕ್ಕೆ ಒಂದು ಕಮರ್ಷಿಯಲ್ ಆಗಿ ಏನಿಲ್ಲ, ಇದು ಒಂದು 3 ಗಿಡಗಳು ಹಾಕೊಂಡಿದೀವಿ. ಮನೆಗೆ ಹೆಂಗ್ ಬೆಳೆಯುತ್ತೆ ಅದನ್ನ ಮನೆಗೆ ಉಪಯೋಗಿಸೋಕೋಸ್ಕರ ಈ ತರದ ಗಿಡಗಳು. ಇನ್ನು ಆ ನೆಕ್ಸ್ಟ್ ಈಲ್ಡ್ ಬಂದ್ಮೇಲೆ ಪ್ರೊಸೆಸಿಂಗ್ ಪಾರ್ಟ್ ನಾವು ಕಲಿಬೇಕು. ನಾವು ಇನ್ನೂ ಹೊಸದಾಗಿ ನೋಡಿರೋದು. ಸದ್ಯಕ್ಕೆ ಗಿಡಗಳು ಬೆಳೆದಬೇಕು ಒಂದು ಪ್ಲಾನ್ ಮಾಡಿ ಆ ತರ ಮಾಡಿದೀವಿ. ಅಂದ್ರೆ ಸರ್, ಈ ತರ ಮಾಡೋದ್ರಿಂದ ಕಮರ್ಷಿಯಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ. ಅಂದ್ರೆ ತೋಟ ಅಂತಂದ್ರೆ ಅದೇ ಇನ್ನೇನು ಕಮರ್ಷಿಯಲ್ ಅಟ್ಲೀಸ್ಟ್ ಒಂದು ಇನ್ನೂ ಒಂದು 3 years 4 years ಬೇಕು ನೀವು ಎಲ್ಲಾದ್ರಲ್ಲೂ ಈಲ್ಡ್ ನೋಡಕ್ಕೆ. ಓಕೆ. ಅಂದ್ರೆ ಅಂದ್ರೆ ಅದೇ ಇವು ಮಾವು ಇದೆ, ಇದು ಹಲಸಿದೆ, ನೆಲ್ಲಿಕಾಯಿಗಳಿದಾವೆ, ಆಪಲ್ ಗಿಡಗಳು ಸೆಂಟ್ರಲ್ ಒಂದಿಷ್ಟು ಇದಾವೆ. 4-5 ಆಪಲ್ ಗಿಡಗಳು ಹಾಕಿದ್ದೀವಿ.
ನಿಂಬೆ ಒಂದು ಸ್ವಲ್ಪ ಜಾಸ್ತಿ ಕಮರ್ಷಿಯಲ್ ಮಾಡಿದೀವಿ. ಒಂದು 50 ನಿಂಬೆ ಎಷ್ಟಿದೆ ಸರ್? ಒಂದು 50-60 ಮೇಲಿದಾವೆ. ಅದೇ ಒಂದು ಅಂದ್ರೆ ಒಂದೇ ತಕ ಹಾಕಿಲ್ವಾ? ಅಂದ್ರೆ ಅದು ಹೇಳಿದ್ನಲ್ಲ ಪ್ಲಾನ್, ಲೇಔಟ್ ಪ್ಲಾನ್. ಹಾ, ಇವಾಗ ನೋಡಿ ಅಲ್ಲಿ ಇದು ತೆಂಗಿನ ಸಸಿ ಸೆಂಟರ್ ಬರುತ್ತಲ್ಲ, ಆ ಜಾಗಕ್ಕೆ ಅಲ್ಲಿ ನಿಂಬೆ ಕಾಣ್ತಾ ಇದೆ ನೋಡಿ. ಆ ಜಾಗ ಅದೇ ತರ ತೆಂಗಿನ ಸಸಿ ಎಲ್ಲ ಪ್ರತಿಯೊಂದು ಸೆಂಟರ್ ಅಲ್ಲಿ ನಿಂಬೆ ಬರುತ್ತೆ. ಅಲ್ಲಿ ಇದು ಸೀತಾಫಲ. ಈಗ ನಾವೇನಾದ್ರು ಅಡಿಕೆ ಹೋಯ್ತು ಅಂದ್ರೆ ಈಗ ಸ್ವಲ್ಪ ಅಡಿಕೆ ಬಿಟ್ಬಿಟ್ಟು ಇದು ಪಪ್ಪಾಯ ಹಾಕ್ತಿವಿ ಎಲ್ಲಾರು ಒಂದೊಂದು. ಅಡಿಕೆ ಅಥವಾ ಪಪ್ಪಾಯ ಎರಡರಲ್ಲಿ ಒಂದು ಬೆಳಿಬಹುದು ಆ ಜಾಗದಲ್ಲಿ. ನಾವು ಏನ್ ಹಾಕಿವಿ ಆ ಪ್ಲಾನ್ ಅಲ್ಲಿ, ಅಡಿಕೆ ಹೋಗಿದ್ ಜಾಗದಲ್ಲಿ ಬೆಳಿಬಹುದು, ಪಪ್ಪಾಯ ಹಾಕೋಬಹುದು. ಮತ್ತೆ ಅಡಿಕೆಗೆ ಮತ್ತೆ ಇದು ಯಾರು ಮತ್ತೆ ಸಸಿ ಏರ್ಸಕ್ ಆಗಲ್ಲ, ಹಂಗಾಗಿ ಪಪ್ಪಾಯ ಗಿಡ ಆದ್ರೆ ಯಾಕಾದ್ರೂ ಬಂದು ಬರುತ್ತೆ ಅಂತ ಹೇಳಿ ಯೋಚನೆ. ಆಪಲ್ ಸ್ವಲ್ಪ ಒಳಗೆ ಹೋಗುತ್ತೆ. ಇದೊಂದು ಆಪಲ್ ಸ್ವಲ್ಪ ಇದಾಗ್ತಾ ಇಲ್ಲ, ಯಾಕೋ ಸ್ವಲ್ಪ ಅದು ಅದೇ ಸರ್ ಡೆವಲಪ್ ಹೌದು, ಆಗ್ತಾ ಇಲ್ಲ, apple. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಚೆನ್ನಾಗಿರೋ ಆಪಲ್ ಗಿಡ ಆ ಕಡೆ ಇದೆ. ಸೊ ಈ ಬದಿಗೆಲ್ಲ ಇದು ಹಾಕಿದೀರ ಫ್ರೂಟ್ಸ್? ಹೌದು, ಅಂದ್ರೆ ಬದಿ ಅಂತ ಅಲ್ಲ. ಈಗ ನೋಡ್ಬೇಕಾದ್ರೆ ಈ ಬದನು ಲೇಔಟ್ ಪ್ಲಾನ್ಗೆ ಸೇರಿ ನೋಡಿ. ಇಲ್ಲೂ 4 ಗಿಡಗಳೇ ಬರುತ್ತೆ ನೋಡಿ. ಆ ಪ್ಲಾನ್ಗೆ ನೋಡಿ, ಈಗ ತೆಂಗಿನ ಇದೆ, ಇಲ್ಲೂ 10x10ಗೆ ಅಡಿಕೆ ಬರುತ್ತೆ. ಆ ತರ ಪ್ಲಾನ್ ನಾವು ಬದ ಅಂತ ಏನ್ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಬದ ಅಂದ್ರೆ ಬಿಟ್ಟು ಹಾಕ್ಬೇಕು ಅಂತ. ಈ ಪ್ಲಾನ್ಗೆ ಬದ ಮಧ್ಯ ಸೇರ್ಕೊಂಡಿರೋದ್ರಿಂದ ಬದಿನ ಮೇಲೆ ಬೆಳಿತಾ ಇದೀವಿ ಅಷ್ಟೇ. ಅದು ಹೆಣ್ಣು. ವಿಡಿಯೋ ನೋಡಲ್ಲ ಸರಿ ಇಲ್ಲ ಬರ್ತಾ ಇದೆ, ವಿಡಿಯೋ ಬರ್ತಿದೆ. ವೀಕ್ಷಕರೇ, ಇದು ವಾಟರ್ ಆ್ಯಪಲ್ ಇನ್ನೂ ಬಂದಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೊಂದು ಈ ವಾತಾವರಣ ಆಗ್ಲೇ ಇಲ್ಲ ಅಂದ್ರೆ ಪರವಾಗಿಲ್ಲ, ಬರ್ತಾ ಇದೆ. ಒಂದು ವರ್ಷ ಗಿಡ ಕರ್ಬೇವಿನ ಸೊಪ್ಪು ಅಲ್ಲಿ ವೆರೈಟೀಸ್ ಅಲ್ಲಿ ಅಲ್ಲೊಂದು ಆಚೆ ಒಂದಿದೆ. ಸರ್, ಇದು ಯಾವ ಗಿಡ ಇದು? ಸೇಬಿನ ಗಿಡ. ಸೇಬು ಇದು ಬಿಡ್ತಾ ಇದೆ, ಹೂವು ಕಾಯಿ ಬಿಡ್ತಾ ಇದೆ. ಇಲ್ಲಿ ನೋಡು, ಕಾಯಿ ಬಿಡ್ತಾ ಇದನ್ನ ಈಗ ಬಿಡ್ತಾ ಇದೆ. ಈಗ 1.5 ವರ್ಷದ ಗಿಡ, ಇನ್ನೂ 1 ವರ್ಷ ಹೋಗ್ಬೇಕು ಸ್ವಲ್ಪ. ಸರ್, ಇದು ಕ್ಲೈಮೇಟ್ಗೆ ಸರಿ ಹೋಗುತ್ತೆ ಇಲ್ಲಿ? ಇದು ಅದೇ ಸ್ವಲ್ಪ ಲೋಕಲ್ ಆಗೇ ಇದು ಬೆಳೆಸಿರೋದು ನರ್ಸರಿ ಅವರು, ಹಂಗಾಗಿ ಹೋಗ್ತಾ ಇದೆ. ಕೆಲವರೆಲ್ಲ ಬೆಳಿತಾ ಇದಾರೆ. ನಾವು ಅದೇ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತಂದಿರೋದು. ಅದೇ ಎಕ್ಸ್ಪೆರಿಮೆಂಟ್ ಮಾಡೋದು, ಎಕ್ಸ್ಪೆರಿಮೆಂಟ್ ಪರ್ಪಸ್ ಒಂದು ಮಾಡಿ. ನೋಡಿ ಅಲ್ಲಿ ಸೀಬೆ ಹಿಂಗೆ ಬಿಟ್ಟಿದೆ ಅಂತ. ಏನೊಂದು ಗ್ರಾಮ್ ಅಷ್ಟು ಏನು ಇದು ಕೆಮಿಕಲ್ ಫರ್ಟಿಲೈಸರ್ ಹಾಕಿದೆ. ಇದು 2 years ಆಗಿದೆ. 2 years ಆಗಿದೆ. 2 years ಇದೆ. ನೋಡ್ಲಿಲ್ಲ, ಇನ್ನು ಲೇಟ್ ಉಂಟು. ಇದು ವುಡ್ ಆಪಲ್ ಗಿಡ ಇದು. ಸರಿ, ಅದು ಇದೆ. ಸರ್, ಅದೇ ನೀವು ಇಲ್ಲಿ ಹಾಕೋಕ್ಕಿಂತ ಮುಂಚೆ ರಿಸರ್ಚ್ ಮಾಡ್ತೀರಾ ಫೋನ್ ಮೊಬೈಲಲ್ಲೆಲ್ಲ? ಹೌದೌದು, ಅದೆಲ್ಲ ಮಾಡೇ ಪ್ಲಾನ್ ಮಾಡಿರೋದು. ಸ್ವಲ್ಪ ಲೇಔಟ್ ಹೆಂಗ್ ಬರಬೇಕು ಅಂದ್ರೆ ಫ್ರೂಟ್ಸ್ ಗಿಡ ಹಾಕೋಕ್ಕಿಂತ ಮುಂಚೆ. ಹೌದು, ಅಲ್ಲ ಎಲ್ಲಾ ಗಿಡ ಹಾಕೋಕ್ಕಿಂತ ಮುಂಚೆನೆ ಪ್ಲಾನ್ ಮಾಡಿರೋದು. ಇಂತಿಂತ ಫ್ರೂಟ್ ಗಿಡನೇ ಬರಬೇಕು ಅಂತ. ಯಾವ್ಯಾವ ಟೈಮಿಗೆ ಹಾಕ್ಬೇಕು ಅವಾಗ ಹಾಕ್ತಾ ಇದೀವಿ. ಇನ್ನೂ ಪ್ಲಾನ್ ಇದಾವೆ ಆ ಲೇಔಟ್ ಅಲ್ಲಿ ಹಾಕುವಂಥದ್ದು. ಅದನ್ನ ಇನ್ನೂ 1 ವರ್ಷ, ಈಗ ಹೇಳ್ದಂಗೆ ಮೆಣಸು, ಏಲಕ್ಕಿ ಅವೆಲ್ಲ ಹಾಕಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಕಾಯ್ತಾ ಇದೀವಿ. ಈಗ ಈ ವರ್ಷ ಇಲ್ಲ, ಮುಂದಿನ ವರ್ಷ ಅದನ್ನ ಪ್ಲಾನ್ ಮಾಡಿದ್ದೀವಿ ಹಾಕೋದಕ್ಕೆ. ಅದು ಕಾಡು ಹುಣಸೆ ಅನ್ಸುತ್ತೆ. ಅದು ಯಾವ ಕಾಡು ಹುಣಸೆ ಅಥವಾ ನೆಲ್ಲಿಕಾಯಿ ಅಂತದ? ಹುಣಸೆ ಬೆಟ್ಟದ ನೆಲ್ಲಿಕಾಯಿ ಅಂತ ಆ ಥರ ಬರಲ್ಲ, ನೆಲ್ಲಿಕಾಯಿ. ಹೌದಾ? ಹುಣಸೆನೇ ಇರಬೇಕು. ಹುಣಸೆ ಇರಬೇಕು. ಅಂದ್ರೆ ಈಗ ಮಾರಿಲ್ವಾ ಸರ್ ನೀವು ಇದು ನುಗ್ಗೆಕಾಯ? ಮಾರ್ತಾ ಇದೀವಿ, 2 ವರ್ಷದಿಂದ ಮಾರ್ತಾ ಇದೀವಿ. ಒಂದು ಒಳ್ಳೆ ರೇಟ್ ಇಲ್ಲೇ ಬಂದು ತಗೋತಾರ? ಇಲ್ಲ ನೀವು? ಇಲ್ಲ ಕುಯ್ಕೊಂಡು ತಗೊಂಡು ಹೋಗುತ್ತೆ. ಒಂದೊಂದ್ಸಲಿ ಅಪ್ ಟು 5-6 ಕ್ವಿಂಟಲ್.
ಬಂದಿದೆ ಅದು. ಇದು ಇದ್ದೇ ಅಲ್ಲಿ ಕಟ್ಟಿ. ಇದು ಸ್ವಲ್ಪ ತಿರುಳು ಈ ತರ ಇದ್ದಾವೆ, ತಿರುಳು ಚೆನ್ನಾಗಿರುತ್ತೆ. ಇದು ಕೊಯ್ಯಂಗಿಲ್ಲ. ಅದು ಇನ್ನ ಬಂದಿಲ್ಲ, ಹಾ, ಸ್ವಲ್ಪ ಕಾಯಿ ಕಟ್ಟಂಗ್ ಕಾಣ್ಬೇಕು. ಹಿಂಗಿದ್ರೆ ತಿರುಳು ಇರುತ್ತೆ ಒಳಗಡೆ ಚೆನ್ನಾಗಿ. ಸರ್ ದಾಳಿಂಬೆ ಅಲ್ವಾ? ಹೌದು, ಇದು ದಾಳಿಂಬೆ. ಇದು ದಾಳಿಂಬೆ. ಇದು ಮೋಸಂಬಿ ಕಾಣಿಸುತ್ತೆ. ಅದು ಮೋಸಂಬಿ. ನೋಡಿ ಯಾವ್ದೋ ಮಧ್ಯೆ ಒಳ್ಳೆ ಸ್ವೀಟ್ಸ್ ಸಿಕ್ಕಿದೆ. ಎಷ್ಟು ಉದ್ದ ಇದೆ ಇದು ಅನ್ನೋದು ನೋಡಿ. ಯಾವ್ದು ಸರ್? ಇದು ನುಗ್ಗೆ. ನೋಡಿ ಎಷ್ಟು ಉದ್ದ ಇದೆ. ಅಯ್ಯೋ 3-4 ಅಡಿ ಮೇಲೆ. ಇದು PKM2 ಅಂತ ಇದೆ ತಳಿ. PKM2. ಸರ್ ಇದು ಇರ್ಲಿ ಅದು ಇರ್ಲಿ. PKM2 ಅಂತಲ್ಲ ಇದು ಸರ್? ತುಂಬಾ ಚೆನ್ನಾಗಿದೆ. ಇದು ಬಲ್ತಿರಲ್ಲ, ಅಷ್ಟು ದಪ್ಪ ಇದ್ರು ತಿರುಳು ಒಳಗಡೆ ಇದು ಮಾಡ್ಬೇಕು. ಕೊಟ್ಟು ಕಳಿಸ್ತೀನಿ, ನೀವು ಮಾಡ್ಕೊಂಡು ನಿಮ್ಗೋಸ್ಕರ ಕಟ್ ಮಾಡಿ. ಇದೆಲ್ಲ ನೋಡಿ ಸೀತಾಫಲ ಎಲ್ಲ ಬೇಸಿಗೆನಲ್ಲಿ ಉದುರಿ ಹೊತ್ತಾಕಿದ್ರು ಬರ್ತಾ ಇರೋದು ಸೀತಾಫಲ. ಇದು ಸೀತಾಫಲ. ಸೀತಾಫಲ ನೋಡಿ. ಅದು ಯಾವ್ದು ಆಗುತ್ತೀನಿ ಈಗ ಲಕ್ಷ್ಮಣ ಫಲನ ಯಾವ್ದು ಅದು ಅಲ್ಲಿರೋದು? ಹೌದೌದು, ಲಕ್ಷ್ಮಣ ಫಲ. ಅಂದ್ರೆ ಸ್ವಲ್ಪ ಸಿಮಿಲಾರಿಟಿ ಇದೆ. 4 ಇದು ಸೀತಾಫಲ ಒಂದು ನೀಟಾಗಿ ಐಡೆಂಟಿಫೈ ಆಗುತ್ತೆ. ರಾಮಫಲ, ಲಕ್ಷ್ಮಣ ಫಲ ಸ್ವಲ್ಪ ಸಿಮಿಲಾರಿಟಿ ಬರುತ್ತೆ ಎಲೆಗಳು. ಸರ್ ಯಾವ್ದು ಈ ರಾಮಫಲ ಲಕ್ಷ್ಮಣ ಫಲ ಎಲ್ಲಿ? ಅದೇ ಇದು ಅದೇ ರಾಮಫಲ, ಲಕ್ಷ್ಮಣ ಫಲ ಮತ್ತು ಮೂರು ಒಂದೇ ತರ ಬರ್ತವೆ. ಸರ್ ಅದು ಯಾವ ತರ ಇರುತ್ತೆ ಹಣ್ಣು? ಸೀತಾಫಲಕ್ಕಿಂತ ಇಷ್ಟು ದಪ್ಪ ಬರುತ್ತೆ. ಒಂದೊಂದೇ ಹೆಚ್ಚು ಕಡಿಮೆ 3/4 kg, ಒಂದೊಂದು kg ಬರುತ್ತೆ. ಇಷ್ಟು ದಪ್ಪ ಬರುತ್ತೆ. ಹನುಮ ಫಲ ಅಂತ ಬರುತ್ತೆ, ಅದಕ್ಕೆ ಸಕ್ಕ ಡಿಮ್ಯಾಂಡ್. ಸುಮಾರು ರಾಮಾಯಣ ಇದು ಸೀರೀಸ್ 4 ತರದ ಫಲಗಳು ಇದೆ. ಎಲ್ಲ ಒಂದೊಂದು 2-3 ಗಿಡ. ಈ ರಾಮಫಲ, ಲಕ್ಷ್ಮಣ ಫಲ, ಹನುಮ ಫಲ, ಸೀತಾಫಲ ಆ ತರ ಒಂದು ಕಾನ್ಸೆಪ್ಟ್. ಇಲ್ಲಿದೆ ನೋಡಿ ಕಾಯಿ. ಅದು ಸುಮಾರು ಬಿಟ್ಟು ಈಗೊಂದು ಚಿಕ್ಕ ಸೈಜ್ ಇದೆ. ಸೊ ನಿಮಗೆ ಕೊರೋನಾ ಟೈಮಲ್ಲಿ ಈ ತರ ಮಾಡೋ ಪ್ಲಾನ್ ಬಂದಿದೆ ಸರ್? ಕೊರೋನಾ ಸ್ಟಾರ್ಟಿಂಗ್ ಟೈಮಲ್ಲಿ ಈ ತರ ಬರುತ್ತಲ್ಲ, ಇದ್ರಲ್ಲ ಇನ್ನೂ ದೊಡ್ಡದಾಗುತ್ತೆ. ಇದು 2 ಪಟ್ಟು, ಒಂದೊಂದ್ಸಲಿ 3 ಪಟ್ಟು ಆಗುತ್ತೆ. ಈ ತರದ ಗಿಡದಲ್ಲಿ ಇಷ್ಟು ದಪ್ಪ ಒಂದೊಂದು ಆಗುತ್ತೆ. ಸರ್ ಇದು ರಾಮಫಲನಾ? ಯಾವ್ದಿದು? ಅದೇ ರಾಮಫಲ, ಲಕ್ಷ್ಮಣ ಫಲ ಎರಡರಲ್ಲಿ ಒಂದು ಕನ್ಫ್ಯೂಸ್. ನೋಡ್ಬೇಕು ಅವೆಲ್ಲ ಗಿಡಗಳು ನೋಡಿ ಒಂದೇ ತರ ಕಾಣ್ತಾವೆ ನಿಮ್ಗೆ ಎಲೆಗಳೆಲ್ಲ. 3 ತಳಿದುವ. ಸೀತಾಫಲ ಒಂದು ನೀಟಾಗಿ ಐಡೆಂಟಿಫೈ ಆಗುತ್ತೆ. ದಪ್ಪ ಬರುತ್ತೆ, ಇಷ್ಟು ದಪ್ಪ ಒಂದೊಂದು ಬರುತ್ತೆ. ಅಲ್ಲಿ ಒಂದು ಇದೆ ನೋಡಿ. ಯಾವ್ದಿರೋದು ಕೆಳಗಡೆ ಇದರಿಂದ ಕೆಳಗಡೆ ಮಧ್ಯೆ ಇದನ್ನು ಹಾಕಿದ್ದೀರಾ? ಯಾವುದು ಬದಗಳಿಗೆ? ಬದ ಅಂತ ಅಲ್ಲ, ಇದು ಮುಂಚೆನೆ ಇತ್ತು. ಸ್ವಲ್ಪ ತಗೊಳ್ಬೇಕಾದ್ರೆ ತೆಗೆದ್ಮೇಲೆ ಅದನ್ನೇನು ಕಡಿಯಕ್ಕೆ ಹೋಗಿ ಹಂಗೆ ಬಿಟ್ಟಿದೀವಿ. ಇದೊಂದು ಆಪಲ್ ಗಿಡ, ಇದೊಂದು ಆಪಲ್ ಗಿಡ. ಇದು ಸರ್ ಈಗ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಬಂದಿದೆ ನಿಮಗೆ ಟೋಟಲ್? ಈಗ 3 ಎಕರೆ ತಗೊಂಡು ಮಾಡಿ ಇದು ಫುಲ್ ಮಾಡೋಕ್ಕೆ
ರೆಡಿ ಮಾಡೋಕೆ? ಈಗ ಒಂದು 5 ವರ್ಷ ಆಯ್ತು ಅಂದ್ರಲ್ಲ. ಹೌದು. ಓಕೆ. ನಮ್ಗೆ ಹೆಚ್ಚು ಕಡಿಮೆ ಒಂದು ಅಂದ್ರೆ ಜಮೀನು ಸೇರಿ ಹತ್ತತ್ರ 1 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ. 1 ಕೋಟಿ ಇನ್ವೆಸ್ಟ್ಮೆಂಟ್. ಹಾ. ಜಮೀನ್ ಅಲ್ದಲೆ ಸರ್? ಜಮೀನ್ ಅಲ್ದಲೆ ಈಗ ಮನೆ ಇದೆ, ಬಾವಿ ಇದೆ, ಎಲ್ಲ ನೀರಿಂದು ಪೈಪ್ ಲೈನ್ ವ್ಯವಸ್ಥೆ, ಡ್ರಿಪ್ ವ್ಯವಸ್ಥೆ, ಗಿಡಗಳು ತಂದು ಹಾಕಿರೋದೆಲ್ಲ ಸೇರಿ ಒಂದು 40 ಲಕ್ಷ ದಾಟಿಬೋದು. 40 ಲಕ್ಷ. ಎಲ್ಲ ಸೇರಿ ಅಂದ್ರೆ ಒಂದು 2-3 ಬೋರ್ ಹೋದು ಖರ್ಚು ಬರಲಿಲ್ಲ. ಹಾಗಾಗಿ ಒಂದೇ ಬೋರ್ ಬಂದಿರೋದು. 2 ಇಂಚ್ ನೀರಲ್ಲೇ ಇಷ್ಟು ಮೇಂಟೈನ್ ಮಾಡಿದ್ವಿ. ಇದು ಗಿಡಗಳ ಕಾಸ್ಟು, ಎಲ್ಲ ಸೇರಿ ಹಣ್ಣಿನ ಗಿಡಗಳ ಕಾಸ್ಟು, ಮನೆ ಇದೆ, ಹಿಂಗಡೆ ಶೆಡ್ ಇದೆ, ಎಲ್ಲ ಸೇರಿ ಫೆನ್ಸಿಂಗ್ ಕಾಸ್ಟ್. ಸರ್ ಇದು ಫಸ್ಟ್ ಚಾಲೆಂಜಸ್ ಏನೇನು ಇರುತ್ತೆ ಸರ್ ಬಂದಾಗ? ಈಗ ಕೃಷಿ ಮಾಡಕ್ಕೆ ನೀವು ಇಂಜಿನಿಯರ್ ಆ್ಯಕ್ಚುಲಿ, ಬಟ್ ಈಗ ಸ್ಟಾರ್ಟಿಂಗ್ ಕೃಷಿ ಮಾಡಬೇಕು ಅಂತ ಬರ್ತಾರೆ, ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಅಂಥವ್ರಿಗೆ ಚಾಲೆಂಜಸ್ ಯಾವ ಥರ ಬರುತ್ತೆ? ಅಂದ್ರೆ ನಮಗೆ ಏನು ಅಂತಂದ್ರೆ ನಾನು ಹೊಸಬಾದ್ರೂ ನಮ್ಮ ತಂದೆಯವರು ಎಲ್ಲ ಕೃಷಿ ಮಾಡಿದಾರೆ, ತೀರಾ ಹೊಸಬ್ರೇನಲ್ಲ, ಅವ್ರಿಗೆ ಐಡಿಯಾ ಇದೆ ಗಿಡಗಳನ್ನ ಹೆಂಗ್ ಬೆಳೆಸ್ಬೋದು ಅಂತ. ಪ್ಲಾನಿಂಗ್ ನಾನು ಮಾಡ್ಕೊಟ್ಟಿರೋದು, ಎಕ್ಸಿಕ್ಯೂಷನ್ ಅವ್ರು ಮಾಡಿರೋದು. ಹಂಗಾಗಿ ಗಿಡಗಳು ಹೆಂಗ್ ಬೆಳೆಸ್ಬೇಕು ಅನ್ನೋದೊಂದು ಐಡಿಯಾ ಇರೋದ್ರಿಂದ ಇದಾಯ್ತು. ಸ್ಟಾರ್ಟಿಂಗ್ ಚಾಲೆಂಜ್ಗಳು ಏನಂದ್ರೆ ಅದೇ ನೆಲದ ಗುಣಮಟ್ಟ ವೃದ್ಧಿಸೋದು. ಈಗ ನಾವು ತಗೊಳಕ್ಕಿಂತ ಮುಂಚೆ ಭೂಮಿಯನ್ನೆಲ್ಲ ಬರ್ಡ್ ಮಾಡ್ಬಿಟ್ಟಿರ್ತಾರೆ, ಗೊಬ್ಬರ ಹಾಕಿ ಜೋಳ ಬೆಳೆದು ಹೆಂಗ್ ಬೇಕು ಹಂಗೆ ಉಪಯೋಗಿಸಿರ್ತಾರೆ. ಅದನ್ನ ಈಗ ನೈಸರ್ಗಿಕ ಪದ್ಧತಿನ ಮಾಡಬೇಕು ಅಂತಂದ್ರೆ ಫಸ್ಟು ನೆಲದ ಮಣ್ಣಿನ ಪೋಷಕಾಂಶನ ವೃದ್ಧಿ ಮಾಡಬೇಕು. ಅದೊಂದು ಸ್ವಲ್ಪ ಚಾಲೆಂಜ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಇದು ನೀರಿಂದು ವ್ಯವಸ್ಥೆ ಇದ್ರೆ ಓಕೆ, ನೀರಿನ ವ್ಯವಸ್ಥೆ ಇಲ್ಲ ಅಂತ ಅದೊಂದು ವ್ಯವಸ್ಥೆ ಮಾಡ್ಕೋಬೇಕು. ಈಗ ಗಿಡಗಳು ಹಾಕಿರ್ತೀವಿ, ಅದು ಸ್ವಲ್ಪ ಗಮನ ಕಡಿಮೆ ಸರಿಯಾಗಿ ಕೊಡಲಿಲ್ಲ ಅಂತಂದ್ರೆ ಈ ಸಣ್ಣ ಗಿಡಗಳಲ್ಲಿ ಹೋಗ್ತಾ ಹೋಗ್ತಾ ಈಗ ನೈಸರ್ಗಿಕ ಪದ್ಧತಿಲಿ ಅವೇ ಬೆಳ್ಕೊಂಡು ಅವೇ ಗೊಬ್ಬರ ನೆಲಕ್ಕೆ ಉದುರಿಸಿ ಮಾಡಬೇಕು. ಬಟ್ ಇದು ಸಣ್ಣ ಗಿಡಗಳಿದ್ದಾಗ ಸ್ವಲ್ಪ ಕೇರ್ ಬೇಕಾಗುತ್ತೆ. ಅದೊಂದು ಸ್ವಲ್ಪ ಕೇರಿಂಗ್ ಮಾಡಬೇಕು. ತೀರಾನು ಹಂಗೆ ನೈಸರ್ಗಿಕ ಅಂತಂದ್ರೆ ಬಿಟ್ಬಿಟ್ಟು ಹೋಗೋದಲ್ಲ. ನೀರು ಡ್ರಿಪ್ ಮಾಡಿದ್ರೆ ನೀರು ಒಂದೊಂದ್ಸಲಿ ಅಲ್ಲಿಗೆ ಹೋಗ್ತಾ ಇರಲ್ಲ, ಅದನ್ನೆಲ್ಲ ಚೆಕ್ ಮಾಡಬೇಕು. ಹಂಗೆ ಸ್ವಲ್ಪ ಕೆಲಸಗಳಿರುತ್ತೆ. ಪ್ರೆಸೆಂಟ್ಲಿ ಈಗ ನಿಮಗೆ ಖುಷಿ ಆಗುತ್ತೆ ಇಷ್ಟು ನೋಡಿದಾಗ? ಹೌದು, ಈಗ ನೀವೇ ನೋಡ್ತಾ ಇರೋದ್ರಿಂದ ಈ ವಾತಾವರಣಕ್ಕೂ ಇದು ಹಸಿರು ಏನೋ ಒಂದು ತುಂಬಾ ಖುಷಿ. ಗಾಳಿ ನೋಡಿ ಈಗ ಹೆಂಗೆ ಬರ್ತಾ ಇದೆ, ಅದು ಏನೋ ಒಂದು ಖುಷಿ ಅದರಲ್ಲಿ. ಸಂಜೆ 7 ಗಂಟೆ ಆದ್ರೆ ಬಿಟ್ಟು ಹೋಗಕ್ಕೆ ಮನ್ಸು ಬರಲ್ಲ ನನಗೆ. ಆದ್ರೆ ಇದು ಹೋಗಿ ಬರೋಕ್ಕೆ ತೊಂದರೆ ಆಗುತ್ತಲ್ಲ ಅಂತ ಬೇಗ ಹೋಗ್ತೇನೆ ಸರ್. ಆಮೇಲೆ ಇದು ಪ್ಲೇನು ಈಗ ಇಳಿಜಾರ ಲ್ಯಾಂಡ್ ಆಗಿರೋದ್ರಿಂದ ಹಂಗೆ ಇತ್ತು, ಏನು ಬಂಟಿರ್ಲಿಲ್ಲ. ಏನ್ ರೋಡ್ ಮಾಡಿದೀವಿ ಹೆಚ್ಚು ಕಡಿಮೆ ಒಂದು 200-250 ಲೋಡ್ ಮೇಲ್ ಮಣ್ಣು ಹಾಕಿ ಬಂಡ್ ಮಾಡಿರೋದು. 300 ಲೋಡ್ ಮಣ್ಣು ಹಾಕಿ ಅಂತ ಬಂಡ್ ಮಾಡ್ಬೇಕಾದ್ರೂ ಅವೆಲ್ಲ ನಾವೇ ಹೊಸ ಮಾಡಿರೋದು. ಏನಿರ್ಲಿಲ್ಲ, ಫುಲ್ ಖಾಲಿ ಹೊಲ, ಬ್ಯಾರನ್ ಲ್ಯಾಂಡ್. ಆಮೇಲೆ 3 ವರ್ಷ ಏನು ಬೆಳೆಕ್ ಆಗ್ತಿರ್ಲಿಲ್ಲ. ಗಿಡಗಳು ಏರ್ಸ್ಕೊಂಡ್ರೆ ಭಾರಿ ಇಷ್ಟ ಆಯ್ತು. ಈಗ ಒಂದು 4-5ನೇ ವರ್ಷದಲ್ಲಿ ಸ್ವಲ್ಪ ಲ್ಯಾಂಡ್ ಫರ್ಟಿಲೈಸ್ ಆಗಿ ಈಗ ಸ್ವಲ್ಪ ಗಿಡಗಳು ಏನು ಒಂದು ಎರೆಹುಳನೋ ಏನು ಕಾಣ್ತಾ ಇರ್ಲಿಲ್ಲ. ಇವಾಗೆಲ್ಲ ಎರೆಹುಳಗಳು ಕಾಣ್ತವೆ. ಇದನ್ನ ಮಣ್ಣು ಅನ್ಸೋದು ಎರೆಹುಳಗಳು ಜಾಸ್ತಿ ಕಾಣ್ತವೆ. ಎರೆಹುಳ ಯಾವಾಗ ನೆಲದಲ್ಲಿ ಕಾಣ್ತಾ ಇದೆ ಅಂದ್ರೆ ನೆಲ ಫಲವತ್ತಾಗಿದೆ ಅಂತ. ಕೆಮಿಕಲ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗುತ್ತೆ ನೆಲದ್ದು. ಅಸಿಡಿಟಿ ಜಾಸ್ತಿ ಆದ್ರೆ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಲ್ಲ, ಎರೆಹುಳಗಳಿರಲ್ಲ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವಾಗ ಇರಲ್ಲ, ನೀವು ವೇಸ್ಟ್ ಎಷ್ಟೇ ತಂದು ಹಾಕಿದ್ರು ಕೊಳೆಯಲ್ಲ, ಕೊಳೆಯಿಲ್ಲ ಅಂದ್ರೆ ಗೊಬ್ಬರ ಆಗಲ್ಲ. ಸೊ ಇದೆಲ್ಲ ಕೊಳಿಬೇಕು ಅಂತಂದ್ರೆ ನೆಲದಲ್ಲಿ ಜೀವಾಣುಗಳು ಜಾಸ್ತಿ ಆಗಬೇಕು. ಅದೇ ಒಂದೇನು ನಾವು ಮಿಸ್ಸಿಂಗ್ ಇದೆ ಅಂದ್ರೆ ಜೀವಾಮೃತ ಅಂತೆಲ್ಲ ಮಾಡಬೇಕು. ಸ್ವಲ್ಪ ಅದೇ ಈಗ ಅಷ್ಟು ಈಗ ಎಲ್ಲಿ ಸುತ್ತಮುತ್ತ ನೋಡಿದ್ರೆ ಎಲ್ಲ ಬರೀ ಫಾರಿನ್ ತಳಿಗಳು ಹಸುಗಳು ಹಾಕೊಂಡು ಬರೀ ಹಾಲ್ಗೋಸ್ಕರ ಮಾಡ್ತಾ ಇದಾರೆ. ಅದಕ್ಕೆ ದೇಸಿ ತಳಿ ಬೇಕು. ಈ ಹಳ್ಳಿಕಾರು, ಮಲೆನಾಡು ಗಿಡ್ಡ ಅಂತವೆಲ್ಲ ಸ್ವಲ್ಪ ಹುಡುಕಿ ಸ್ವಲ್ಪ ಅದ್ರದ್ದು ಗಂಜಲ ಸಗಣಿ ಎಲ್ಲ ತಂದು ಜೀವಾಮೃತ ಮಾಡಿ ಹಾಕ್ಬೇಕು. ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ ಕೆಲಸ. ಅವಾಗ ನೆಲದಲ್ಲಿ ಜೀವಾಣುಗಳು ಜಾಸ್ತಿ ಆಗ್ತವೆ. ಕೂಡ ಒಂದು ಒಳ್ಳೆಯ ಇದು ಆಮ್ಲಜನಕನ ಈ ಪ್ರಕೃತಿಗೆ ಕೊಟ್ಟಂಗೆ ಆಗ್ತದೆ. ಅದು ಮೇಯ್ನು. ಹಾಗಾಗಿ ಸ್ವಲ್ಪನಾದ್ರೂ ಕೂಡ ನಾವು ಆರೋಗ್ಯನ ಜನರಲ್ಲಿ ಒಂದು ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಬೇರೆ ಎಷ್ಟೇ ಕೆಲಸ ಒತ್ತಡ ಇದ್ದರೂ ಈ ತೋಟಕ್ಕೆ ಬಂದು ನೋಡಿದಾಗ, ಅಥವಾ ಅವರವ್ರದ್ದು ಈ ಥರ ಗ್ರೀನರಿ ಮಾಡ್ಕೊಂಡು ತೋಟ ನೋಡಿದಾಗ ಅಷ್ಟೆಲ್ಲ ಒಂದು ನೀವು 8ರಿಂದ 10 ಗಂಟೆ ನೀವು ಕೆಲಸ ಮಾಡಿದರೆ ಇದರಲ್ಲಿ 1 ಗಂಟೆ ನೀವು ಕಾಲ ಕಳೆದ್ರೆ ಇಡೀ 8ರಿಂದ 10 ಗಂಟೆ ನೀವು ಒತ್ತಡದಲ್ಲಿ ಇರೋದನ್ನು ಅದು ಕಡಿಮೆ ಮಾಡುತ್ತೆ. ಅಂಥ ಒಂದು ಇದು ಈ ಪ್ರಕೃತಿಗೆ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ. ಅದರ ಮೌಲ್ಯನ ನಾವು
ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅದನ್ನ ಸರಿಯಾಗಿ ಉಪಯೋಗಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನಂದ್ರೆ ಈ ಸಿಟಿ ಲೈಫಲ್ಲಿ ಯಾಂತ್ರಿಕ ಜೀವನದಿಂದ ಇದೊಂದು ಬ್ರೇಕ್. ಎಲ್ಲಾರ್ಗೂ ಯಾವ ಮಟ್ಟದಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಅವ್ರವ್ರಿಗೆ ಎಷ್ಟೆಷ್ಟು ಮಟ್ಟದಲ್ಲಿ ಜಮೀನುಗಳಿರುತ್ತೋ ಅಷ್ಟು ಮಟ್ಟದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೋದು. ಏನು ಅಂದ್ರೆ ಈ ಹಸಿರು ನೋಡ್ದಂಗೆ ಹೇಳ್ದಂಗೆ ಏನೋ ಒಂದು ಖುಷಿ, ಅಲ್ಲಿ ಅದೇ ಒಂದು ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡ್ಬೋದು. ಪೂರ್ತಿ ಫುಲ್ ಟೈಮಲ್ಲಿ ಬಂದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಏನೋ ಒಂದು ಕೆಲವರೆಲ್ಲ ವೀಕೆಂಡ್ ಫಾರ್ಮರ್ಸ್ ಅಂತ ಈಗ ಒಂದು ಕಾನ್ಸೆಪ್ಟ್ ಆಗಿದೆ. ಬಂದ್ಬಿಟ್ಟು ಒಂದು ಶನಿವಾರ ಭಾನುವಾರ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಇಲ್ಲೊಂದು ಟೈಮ್ ಸ್ಪೆಂಡ್ ಮಾಡಿದ್ರೆ, ಎಲ್ಲೋ ರೆಸಾರ್ಟ್ಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಹಸಿರನ್ನ ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಇಲ್ಲಿ ನಿಮ್ಮ ತೋಟಕ್ಕೆ ಬಂದರೆ ಹೇಳ್ಬೋದು, ತೋಟದಿಂದ ಮೇನ್ ಪ್ರಾಡಕ್ಟ್ ಏನು ಬರುತ್ತೋ ಅದೆಲ್ಲ ಇದು ಏನು ಕಮರ್ಷಿಯಲ್ ಮಾಡ್ತೀವಿ ಅದು ಮೇನ್ ಪ್ರಾಡಕ್ಟ್ ಅಲ್ಲ. ಏನು ನೆಮ್ಮದಿ ಕಾಣ್ತೀವೋ ಅದೇ ಮೇನ್ ಪ್ರಾಡಕ್ಟ್. ಬೈ ಪ್ರಾಡಕ್ಟ್ ಏನು ಬರುತ್ತೋ ಅದೇ ಇವೆಲ್ಲ ಕಮರ್ಷಿಯಲ್ ಆಗಿ ಏನೇನು ಲಾಭ ಗಳಿಸ್ತಿಲ್ಲ ಅದೇ ಬೈ ಪ್ರಾಡಕ್ಟ್. ನೆಮ್ಮದಿ ಏನು ಕಾಣ್ತೀವಲ್ಲ ಅದೇ ಮೇನ್ ಪ್ರಾಡಕ್ಟ್. ಹಂಗಾಗಿ ಇರೋರು ಸ್ವಲ್ಪ ಶ್ರಮ ವಹಿಸಿ ಏನಾದ್ರು ಈ ಥರದ್ದು ಮಾಡಿದರೆ ಅವ್ರಿಗೂ ಒಂದು ಫ್ಯೂಚರಲ್ಲಿ ಸೆಕ್ಯೂರ್ ಆಗುತ್ತೆ, ಒಂದು ಬ್ಯಾಲೆನ್ಸ್ಡ್ ಲೈಫ್ ಇರುತ್ತೆ. ಮತ್ತೆ ಕೆಲವು ಕಡಿಮೆ ಜಮೀನು ಇದ್ರು 5 ಗುಂಟೆ ಇದ್ರೂ ಕೂಡ ಅದರಲ್ಲಿ ತುಂಬಾ ಅಟ್ರಾಕ್ಷನ್ ಆಗಿ ಇದನ್ನ ಬೆಳೆಸಿರ್ತಾರೆ, ಗಿಡಗಳು ಬೆಳೆಸಿರ್ತಾರೆ, ಡಿಫ್ರೆಂಟ್ ಇರ್ತವೆ. 5 ಕುಂಟೆ ಆಗ್ಲಿ 10 ಕುಂಟೆ ಆಗ್ಲಿ, ಅಯ್ಯೋ 5 ಕುಂಟೆ 10 ಕುಂಟೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು. ಅದರಲ್ಲಿ ಏನ್ ಮಾಡ್ಬೋದು ಅನ್ನೋದು ಕೂಡ ಈಗಾಗಲೇ ಕೆಲವು ಕಡೆ ನೀವು ನೋಡಿರ್ತೀರಾ. ಅಂಡ್ ಆಲ್ಸೋ ಸರ್, ನೀವು ಸ್ಟಾರ್ಟಿಂಗ್ ಬಂದ್ರಲ್ಲ, ಈಗ ಜಮೀನ್ ತಗೊಂಡ್ರಿ, 1-2 ಬಾವಿ ಕೊರ್ಸಿದೀನಿ ಅಂತ ಹೇಳಿದ್ರಿ, ಆಗ ಫೇಲ್ ಆದಾಗ ಬೇಜಾರಾಗ್ಲಿಲ್ವಾ? ಏನು ಅಳೋದು ಬಂತು, ನಾನು ನನ್ನ ಮಿಸಸ್ ಅಳ್ತಾ ಇದ್ವಿ. ಏನು ಮಾಡಲಿಲ್ಲ, ಮುಂದೆ ಮುನ್ನುಗ್ಬೇಕು ಅನ್ನೋದು ಮನ್ಸಲ್ಲಿ ಇತ್ತು. ಏನು ಮಾಡ್ಲೇಬೇಕು, ಡೆವಲಪ್ ಮಾಡ್ಲೇಬೇಕು ಅನ್ನೋದು. ನಾನಾಗಿದ್ರೆ ಆಗ್ತಿರ್ಲಿಲ್ಲ. ನನ್ನ ಮಗ ಸ್ವಲ್ಪ ಏನೋ ದೇವರು ಒಂದು ಆಶೀರ್ವಾದ ಮಾಡಿದ, ಆದ್ದರಿಂದ ಅವನು ಧೈರ್ಯ ಮಾಡಿದ ಬಾವಿಗೆ, ಮತ್ತೆ ನೆಕ್ಸ್ಟ್ ಬಾವಿಗೆ. 2-3 ಫೇಲರಾದ್ರೂ ಅವನು ಧೈರ್ಯ ಮಾಡ್ದ. ಬಂದಿರೋ 4ನೇ ಬಾವಿ. ಹಂಗಾಗಿ ತುಂಬಾ ನೋವಾಗಿತ್ತು ನಮಗೆ ಬಾವಿ ಫೇಲ್ಯೂರ್ ಆದಾಗ. ಮತ್ತೆ ಈಗ ಅದೆಲ್ಲವೂ ಮರ್ತೋಗಿದೆ ನಮಗೆ. ನೋಡಿ, ನನಗಂತೂ ಕೂಡ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಾನೆ ನನಗೆ ಗೊತ್ತಿಲ್ಲ. ನಾನಂತೂ ನನ್ನ ಮಗ ಏನ್ ಹೇಳ್ತಾರೆ, ಅದು ಜೀವಾಮೃತ ನನಗೆ ಕೊಟ್ಟಂಗಾಯ್ತು 5 ವರ್ಷದಿಂದ. ನೋಡಿ, ಅಲ್ಲಿ ಏಲಕ್ಕಿ ಸುಮ್ಮನೆ ಮನೆಗೆ ಅಂತ 1-2 ಗಿಡ ಹಾಕಿದ್ವಿ. ಒಂದೂವರೆ ವರ್ಷ ಆಗಿತ್ತು. ಆಲ್ರೆಡಿ ಕಾಯ್ಬಿಟ್ಟು ಆಲ್ರೆಡಿ ಒಂದು ಕೊಯ್ಲು ಕುಯ್ಕೊಂಡ್ವಿ. ಹಂಗೆ ಈಗ ಮಳೆ ಏಪ್ರಿಲ್ ಮೇ ಹಂಗೆ ಮೇಲ್ಗಡೆ ಎಲ್ಲ ಮಾಡೋಣ ಅಂತ ಏಲಕ್ಕಿ, ಕಾಳುಮೆಣಸು ಸ್ವಲ್ಪ ಹಾಕ್ಬೇಕು. ಏಲಕ್ಕಿ ಅಕ್ಕಿ ಸಕ್ಕರೆ ಬರುತ್ತೆ ಸರ್. ಹೌದೌದು, ಸ್ವಲ್ಪ ಏಲಕ್ಕಿ ಇವೆಲ್ಲ ಸ್ವಲ್ಪ ಹೊರಗಡೆ ಹೋಗಿ ಯಾರು ಸ್ವಲ್ಪ ಒಂಚೂರು ಒಳ್ಳೆ ತಳಿ ಇದ್ ಮಾಡಿರ್ತಾರೋ ಅದನ್ನ ತರೋದು ಒಳ್ಳೇದು. ನಾವು ಇಲ್ಲಿ ತೋಟಗಾರಿಕೆ ಇಲಾಖೆಗಿಂತಲೂ ಅದನ್ನ ಫಾರ್ಮೇಶನ್ ಇದ್ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ತಂದ್ರೆ ಒಳ್ಳೇದು. ಇನ್ನು ಫುಲ್ ಟೈಮ್ ಮಾಡೋರು ಇದೇ ಜಮೀನಲ್ಲಿ ನೋಡಿ, ಇಲ್ಲೆಲ್ಲ ಹುಲ್ಲೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಒಂದು ಹಸುಗಳು ಮಾಡ್ಕೋಬಹುದು, ಕುರಿ ಮೇಂಟೈನ್ ಮಾಡ್ಬೋದು, ಕೋಳಿಗಳು ಬಿಡ್ಬೋದು ಇಲ್ಲೆಲ್ಲ. ಹಂಗಾಗಿ ಅವ್ರೆಲ್ಲ ಬಹಳ ಬ್ಯಾಲೆನ್ಸ್. ಅದರಿಂದ ಬರುವಂತ ವೇಸ್ಟ್ ಏನಿರುತ್ತೆ, ಕಸ ಕಡ್ಡಿ ಗೊಬ್ಬರ ಆಗುತ್ತೆ, ಹಂಗೂ ಮಾಡ್ಬೋದು. ಈಗ ನಾವು ಸಿಟಿಲಿ ಇರೋದ್ರಿಂದ ಬೆಳಗ್ಗೆ ಬಂದು ಸಂಜೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅದೆಲ್ಲ ಮಾಡೋದಕ್ಕೆ. ಇಲ್ಲೇ ಇರೋವಂಥವ್ರು, ಹಳ್ಳಿಲೇ ಇರೋವಂಥವ್ರು ಅದನ್ನೆಲ್ಲ ಮಾಡಿದ್ರೆ ಇನ್ನೂ ಒಳ್ಳೆ ಕಮರ್ಷಿಯಲ್ ಆಗಿ ಲಾಭ ಗಳಿಸ್ಬೋದು. ಇದ್ರೆಲ್ಲ ವೀಕ್ಷಕರೇ, ಒಂದು ಬರಡು ಭೂಮಿನ ಯಾವ ಥರ ಒಂದು ಸುಂದರವಾದ ತೋಟ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಈ ತೋಟಕ್ಕೆ ಬಂದರೆ ಒಳ್ಳೆ ಆಕ್ಸಿಜನ್ ಲೆವೆಲ್ಸು, ಆಕ್ಸಿಜನ್ ಹಂಗೆ ಒಂಥರ ತಂಪು ಆಗುತ್ತೆ, ಇಲ್ಲೇ ಕುತ್ಕೊಳ್ಳೋಣ ಅನಿಸುತ್ತೆ. ಆ್ಯಂಡ್ ಒಂದು ಇನ್ಸ್ಪಿರೇಷನ್ ಇವರು ನಮ್ಮ ಜನತೆಗೆ. ಆ್ಯಂಡ್ ಒಂದು ಬರಡು ಭೂಮಿನ ಯಾವ ಥರ ಒಂದು ಡೆವಲಪ್ ಮಾಡೋಕ್ಕೆ ಒಂದು ಪರಿಶ್ರಮ ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ಯಾವ್ಯಾವ ಈಗ ತೋಟಕ್ಕೆ ಬಂದರೆ ಇಲ್ಲಿ ನಿಮಗೆ ಎಲ್ಲ ಫ್ರೂಟ್ಸು ಸಿಗ್ತವೆ. ಅಂದರೆ ನೀವು ಅನ್ಕೋತೀರಾ ಇದು ಬರೋಕ್ಕೆ ಲೇಟ್ ಆಗುತ್ತೆ, ಅಂದರೆ ಒಂದು 4-5 ವರ್ಷ ಆಗುತ್ತೆ ಅಂತ. ಸೊ ನಾವು ತಾಳ್ಮೆಯಿಂದ ಕಾದಷ್ಟು ಫಲ ಜಾಸ್ತಿ, ಓಕೆನಾ? ಅದಕ್ಕೋಸ್ಕರ ಈ ಥರ ಮಾಡಬೇಕು ಅಂತ ನಿಮ್ಮಲ್ಲಿ ಯಾರ್ಯಾರು ಇದ್ದರೆ, ಓಕೆನಾ, ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾರ್ಯಾರು ಈಗ ಇಂಜಿನಿಯರ್ಸ್ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಮಾಡಬೇಕು ಅಂತ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಕೊನೆವರೆಗೂ ವಿಡಿಯೋನ ನೋಡಿ, ಓಕೆನಾ? ಥ್ಯಾಂಕ್ ಯು.